ಬೆಳಗ್ಗೆ 1:45 ಗಂಟೆವರೆಗಿನ ಅಂದರೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ಆಗಿರುವಂತಹ ಮತದಾನದ ಮಾಹಿತಿ ಹಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋಣ. ಯಾಕಂತಂದ್ರೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳ ಪರ್ಸೆಂಟೇಜ್ ವೈಸ್ ಮಾಹಿತಿ ಬಂದಿದೆ, ಎಷ್ಟೆಷ್ಟು ಎಲ್ಲೆಲ್ಲಿ ಮತದಾನ ಆಗಿದೆ ಅಂತ. ಬ್ಯಾಡಗಿ 46.64%, ಗದಗ 42.64%, ಇನ್ನು ಹಾನಗಲ್ 44.88%, ಹಾವೇರಿ 42.79%, ಹಿರೇಕೆರೂರು 45.05%, ರೋಣ 40.03%, ಇನ್ನು ರಾಣೆಬೆನ್ನೂರು 44.81%, ಶಿರಹಟ್ಟಿ 39.97% ಮತದಾನ ಆಗಿದೆ. ಇಲ್ಲಿವರೆಗೂ ಮತದಾನ ಆಗಿರುವಂಥದ್ದು ಒಟ್ಟಾರೆಯಾಗಿ 43.2%ನಷ್ಟು ವೋಟಿಂಗ್ ಆಗಿದೆ. ಇನ್ನು ಕೂಡ ವೋಟಿಂಗ್ ನಡೀತಾ ಇದೆ. ಹಾವೇರಿ ಕೂಡ ಒಂದು ಜಿದ್ದಾಜಿದ್ದಿನ ಲೋಕಸಭಾ ಕ್ಷೇತ್ರ ಆಗಿ ಮಾರ್ಪಟ್ಟಿದೆ. ಈಗಾಗಲೇ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈಗ ಲೋಕಸಭೆಗೆ ಕಂಟೆಸ್ಟ್ ಮಾಡ್ತಾ ಇರೋದ್ರಿಂದ ಅವರು ಕೂಡ ಕುಟುಂಬ ಸಮೇತರಾಗಿ ಬಂದು ವೋಟನ್ನು ಚಲಾಯಿಸಿದ್ದಾರೆ. ಬೇರೆ ಬೇರೆ ನಾಯಕರು ಕೂಡ ಈಗಾಗಲೇ ವೋಟ್ ಹಾಕ್ತಾ ಇದ್ದಾರೆ. ಹಾವೇರಿಯ ಒಟ್ಟಾರೆಯ ಪರ್ಸೆಂಟೇಜ್ ಇಲ್ಲಿವರೆಗೂ ನೋಡೋದಾದ್ರೆ 43.2% ಆಗಿದೆ. ಇನ್ನೂ ಕೂಡ ಹೆಚ್ಚು ಹೆಚ್ಚು ಮತದಾನ ಆಗಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಅಲ್ಲ ಸರ್, ವಾಟ್ಸಪ್ ಸ್ಟಾರ್ಟ್ ಮಾಡಿದ್ದೀರಾ? ಹಾಂ, ಹಾಕಿ ಬಂದಿದೆ ಸರ್ ಆಲ್ರೆಡಿ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಣಗಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಹಣಗಿ, ನೋಡ್ತಾ ಇದ್ದೀವಿ ಈಗಾಗಲೇ ಪರ್ಸೆಂಟೇಜ್ ವೈಸ್ ನೋಡೋದಾದ್ರೆ 43.2% ಮತದಾನ ಆಗಿದೆ. ಇಲ್ಲಿವರೆಗೂ ಎಷ್ಟಾಗಿದೆ? ಸೊ ಇನ್ನೂ ಹೆಚ್ಚು ಹೆಚ್ಚು ಮತದಾನ ಆಗಬೇಕು ಅನ್ನೋ ನಿರೀಕ್ಷೆ ಕೂಡ ಇದೆ. ಅಲ್ಲಿನ ಜನರ ಪ್ರತಿಕ್ರಿಯೆ, ಮತದಾರರ ಪ್ರತಿಕ್ರಿಯೆ ಹೇಗಿದೆ? ಎಷ್ಟು ಸ್ವಲ್ಪ ಲೋಕಸಭೆ ಚುನಾವಣೆ ಮತದಾನ ಇವತ್ತು ಏನಂದ್ರೆ ಭರ್ಜರಿಯಾಗಿ ನಡೀತಾ ಇದೆ. ಜೊತೆಗೆ ಹಾವೇರಿ ಲೋಕಸಭಾ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಏನ್ ಬರ್ತವೆ, ಜೊತೆಗೆ ಅಂದ್ರೆ 8 ಕ್ಷೇತ್ರಗಳು ಬರ್ತವೆ. ಜೊತೆಗೆ ಏನಂದ್ರೆ ಈಗ ಲೋಕಸಭಾ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಮತದಾನ ಮಾಡ್ತಾ ಇದ್ದಾರೆ. ಜೊತೆಗೆ ಮತದಾರರು ಏನಂದ್ರೆ ಭರ್ಪೂರವಾಗಿ ಮತದಾನ ಮಾಡ್ಲಿಕ್ಕೆ ಮತದಾನ ಕೇಂದ್ರದತ್ತ ಬರ್ತಾ ಇದೆ. ಜೊತೆಗೆ ಏನಂದ್ರೆ ಆಯಾ ಮತದಾನ ಕೇಂದ್ರದಲ್ಲಿ ಈಗಾಗಲೇ ನಾವು ಸರಿಸುಮಾರಾಗಿ 3:30 ಸುಮಾರಿಗೆ ನೋಡೋದಾದ್ರೆ ಈಗ 48ರಿಂದ 50 ಮಟ್ಟಿಗೆ ಪ್ರತಿಶತ 50ರಷ್ಟು ಈಗ ವೋಟಿಂಗ್ ಆಗಿದೆ. ಜೊತೆಗೆ ಏನಂದ್ರೆ ವೃದ್ಧರ ಆಗಿರ್ಬೋದು, ಹೊಸ ವೋಟಿಂಗ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಜೊತೆಗೆ ಏನಂದ್ರೆ ಹೊಸ ಒಂದು ಏನಂದ್ರೆ ಈಗಾಗಲೇ ಯುವಕರು ಎಲ್ಲರೂ ಸಹ ಏನಂದ್ರೆ ಉತ್ಸಾಹದಿಂದ ಬಂದು ವೋಟಿಂಗ್ ಮಾಡ್ತಾ ಇದ್ದಾರೆ. ಜೊತೆಗೆ ಬಿಸಿಲಿನ ತಾಪವನ್ನು ಸಹ ಏನಂದ್ರೆ ಲೆಕ್ಕಿಸದೆ ವೋಟ್ ಮಾಡಬೇಕು, ಜೊತೆಗೆ ತಮ್ಮ ನಾಯಕನನ್ನು ಆಯ್ಕೆ ಮಾಡಬೇಕು ಅನ್ನುವಂತ ದೃಷ್ಟಿಕೋನದಿಂದ ಇಟ್ಕೊಂಡು ಈಗಾಗಲೇ ಮತದಾನ ಪ್ರತಿಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ ಅದೇ ರೀತಿ ಮತದಾರರನ್ನು ಒಲಿಸಬೇಕು ಅನ್ನುವಂತ ರೀತಿಯಲ್ಲಿ ಜಿಲ್ಲಾಡಳಿತ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆ ಮಾಡಿಕೊಂಡು ಪಿಂಕ್ ಮತಬೂತ್ಗಳಿರ್ಬೋದು, ಜೊತೆಗೆ ಎಲ್ಲ ರೀತಿಯಾದಂತಹ ಮತಗಟ್ಟೆಗಳನ್ನ ನಿರ್ಮಿಸಿ, ಜೊತೆಗೆ ಮತದಾರರಿಗೆ ಯಾವುದೇ ರೀತಿಯಾದಂತಹ ಆರೋಗ್ಯದ ಮೇಲೆ ಪರಿಣಾಮ ಆಗಬಾರ್ದು ಅನ್ನುವಂತ ರೀತಿಯಲ್ಲಿ ಪ್ರಾಥಮಿಕವಾಗಿ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ, ಜೊತೆಗೆ ನೀರಿನ ವ್ಯವಸ್ಥೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಮಾಡಿಕೊಂಡು ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಎಲ್ಲ ರೀತಿಗೆ ಯಶಸ್ವಿಯಾಗಿದೆ. ಜೊತೆಗೆ ಅದೇ ರೀತಿಯಾಗಿ ಮತದಾರರು ಬಂದು ಈಗಾಗಲೇ ಮತದಾನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮತದಾರರು ಇನ್ನೂ ಸಹ ಏನಂದ್ರೆ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಸಾಯಂಕಾಲ 6 ಗಂಟೆವರೆಗೂ ಇರತಕ್ಕಂತ ಹಿನ್ನೆಲೆಯಲ್ಲಿ ಮತದಾರರು ಇನ್ನೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಸ್ವಲ್ಪ ರಾಜನೀಗ. ಓಕೆ, ಧನ್ಯವಾದ ಹಣಗಿ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.